ಅಮ್ಮ ಅಮ್ಮ ಮಂಜರಿ ಅಮ್ಮ ನೋಡಿ, 1000 ವರ್ಷದಿಂದ ನಮ್ಮ ದಾರಿಗೆ ಮುಳ್ಳಾಗಿದ್ದ ಆತ್ಮ ಈಗ ನಮ್ಮ ಸೆರೆಯಲ್ಲಿದೆ. ನಮಗೇನ್ ಬೇಕೋ ಈಗ ಅದು ನಮ್ಮ ಕೈಲಿದೆ. ನೋಡಿ ಅಮ್ಮ, ಅಂಬಿಕನ ಆತ್ಮ ನಮ್ಮ ವಶದಲ್ಲಿದೆ. 1000 ವರ್ಷದ ನಮ್ಮ ಶ್ರಮನ ಈ ಜನ್ಮದಲ್ಲೂ ಹಾಳು ಮಾಡೋದಕ್ಕೆ ನೋಡಿದ್ಲು. ಇವಳಿಗೆ ಸರಿಯಾದ ಶಿಕ್ಷೆ ಸಿಕ್ತು. ಇನ್ನು ನಮ್ಮ ಮುಂದಿನ ಗುರಿ ಹಿತ. ಆ ಮಗುವನ್ನು ನಾವು ಹೀಗೆ ವಶಪಡಿಸ್ಕೊಂಡ್ರೆ ಸಾಕು ಮಾಲಿಕ. ಅಮರ ಆಗೋ ನಮ್ಮ ಕನಸು ನನಸಾಗತ್ತೆ. ಖಂಡಿತ ಅಮ್ಮ, ಖಂಡಿತ. ಆದಷ್ಟು ಬೇಗ ಅದು ಕೂಡ ನೆರವೇರುತ್ತೆ. ನೋಡಿ ಅಮ್ಮ, ಅಂಬಿಕಾ ಹೊರಗೆ ಬರ್ಬೇಕು ಅಂತ ಹೇಗ್ ಒದ್ದಾಡ್ತಾ ಇದ್ದಾಳೆ. ಪಾಪ, ಶ್ರಾದ್ದ ಮುಗಿದ ಮೇಲೆ ಮುಕ್ತಿ ಪಡೆದು ನೇರ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ಲೋ ಏನೋ. ಆದ್ರೆ ಇಲ್ಲಿ ಹೀಗೆ ಬಂದಿಯಾಗಿ ನರಕಕ್ಕಿಂತ ನರಕ ಆಗಿರೋ ಈ ಜಾಗಕ್ಕೆ ಮಾಳ್ವಿಕಾ ಕರ್ಕೊಂಡು ಬರ್ತಾಳೆ ಅಂತ ಕನಸು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಈಗ ಅಂಬಿಕಾ ಶಾಶ್ವತವಾಗಿ ನಮ್ಮ ಗುಲಾಮಳಾಗಿರ್ತಾಳೆ. ಮುಕ್ತಿ ಅನ್ನೋದು ಆ ದೇವರಿರೋ ಕಡೆ ಸಿಗ್ಬೋದು ಅಂಬಿಕಾ. ಆದ್ರೆ ಈ ಮಾಳ್ವಿಕನ ಮಂತ್ರದ ಕೋಟೆಯಲ್ಲಿ ನಿನಗೆ ಸಿಗೋದು ಬಂಧನ ಮಾತ್ರ. ಚಿಂತೆ ಮಾಡಬೇಡ, ಆದಷ್ಟು ಬೇಗ ನೀನಿರೋ ಕಡೆನೆ ನಿನ್ನ ಮಗಳು ಹಿತನ್ನು ಕಳಿಸ್ಕೊಡ್ತೀನಿ. ಹಾ ದುರ್ಗಾ, 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 ಎಲ್ಲಿ ಕಳೆದೋಗಿದ್ಯಾ? ನಿನ್ನ ಮನಸ್ಸಿಲ್ಲಿ ಇಲ್ಲ ಅನ್ಸುತ್ತೆ. ಏನಾದರೂ ಟೆನ್ಷನಾ? ಏನು ಯೋಚನೆ ಮಾಡ್ತಾ ಇದ್ದೆ? ಹಾಗೆಲ್ಲ ಏನಿಲ್ಲ ಬಾಸು, ನನಗೆ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ದುರ್ಗಾ, ಅರೆ ಇಷ್ಟೊತ್ತು ಅಡುಗೆ ಮನೇಲೇ ಇದ್ಲಲ್ಲ, ಏನಾಗಿದೆ ಅವಳಿಗೆ? ಇವತ್ತು ಯಾಕೋ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಹೇಗಾದರೂ ಮಾಡಿ ಇವಳು ಮೂಡ್ ಸರಿ ಮಾಡಬೇಕು. ಪುಟ್ ಮೇಡಮ್, ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲಿ ಅಪ್ಪ ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ಅಲ್ಲಿ ನಿಂಗೊಂದು ಸ್ಪೆಷಲ್ ಸರ್ಪ್ರೈಸ್ ಇದೆ, ಬಾ. ಪುಟ್ ಮೇಡಮ್, ಬಾಸು ಸರ್ಪ್ರೈಸ್ ಅಂದ್ರೆ ನನಗಂತೂ ಭಯ ಆಗುತ್ತೆ. ನಾನು ಹೋಗ್ತೀನಿ. ಬರ್ಬೇಕಂದ್ರೆ ಬರ್ಬೇಕಷ್ಟೇ, ಬಾ. ಪುಟ್ ಮೇಡಮ್, ನನ್ನ ಮಾತು ಕೇಳು. ಬಾ ದುರ್ಗಾ, ಏನು ಆಗಲ್ಲ. ಪುಟ್ ಮೇಡಮ್ ನಿಂತ್ಕೋ. ಬಾ ದುರ್ಗಾ. ಓ ನೋಡಿ ಬಾಸು, ನಂಗೆ ಅಡುಗೆ ಮನೇಲಿ ಎಷ್ಟು ಕೆಲಸ ಇದೆ ಅಂತ ಹೇಳ್ತಿದ್ರು ಹೇಗೆ ಹೇಳ್ಕೊಂಡ್ ಬರ್ತಿದ್ದಾಳೆ. ವೆಲ್ಕಮ್ ಟು ಟ್ಯೂಷನ್ ದುರ್ಗಾ. ಇವತ್ತು ನಿನ್ನ ಫಸ್ಟ್ ಡೇ ಆಫ್ ಕ್ಲಾಸ್. ಇವತ್ತು ಲೇಟ್ ಬಂದಿದ್ಯಾ, ಇಟ್ಸ್ ಓಕೆ, ಫಸ್ಟ್ ಡೇ ಅಂತ ನಿನಗೆ ಎಕ್ಸ್ಕ್ಯೂಸ್. ಬಾಸು, ನೀವು ಈ ಬೋರ್ಡು ಅಂದ್ರೆ ನೀವು ನನಗೆ ಪಾಠ ಹೇಳ್ಕೊಡ್ತೀರಾ? ಬಾಸು ಬೇಡ ಬಾಸು, ನನಗಿದೆಲ್ಲ ಆಗಿ ಬರಲ್ಲ, ನಾನು ಹೋಗ್ತೀನಿ. ಏ ದುರ್ಗಾ, ನೋಡಲ್ಲಿ ಅಲ್ಲಿ ಚೇರ್ ಇದೆ, ಕುತ್ಕೋ ಅಲ್ಲಿ. ನೋಡು, ಇವಾಗ ಕ್ಲಾಸ್ ಶುರು ಆಗ್ತಾ ಇದೆ. ಸಿಟ್ ಡೌನ್. ಬಾಸು ನನಗೆ ಏ ಸಿಟ್ ಡೌನ್. ಗುಡ್. ಎಂಥ ಕರ್ಮ ನಂದು. ಅಡುಗೆ ಮನೇಲಿ ಕೆಲಸ ಮಾಡಿ ಸಾಕಾಗಿದೆ, ಇವಾಗ ಇದು ಬೇರೆ.
ಪುಟ್ ಮೇಡಮ್ ನಿಂಗೆ ಚಾಕ್ಲೇಟ್ ಇಲ್ಲ, ಹೋಗು. ಇಲ್ಲಿ ಬಿಡು ದುರ್ಗಾ. ದುರ್ಗಾ, ಅಪ್ಪ ಸೂಪರ್ ಆಗಿ ಪಾಠ ಮಾಡ್ತಾರೆ. ಎಸ್, ಸೊ ಇವತ್ತು ನಾವು ಇಂಗ್ಲೀಷ್ ಕಲಿತಾ ಇದ್ವಿ. ಅಂಡರ್ಸ್ಟ್ಯಾಂಡ್? ಹಿತಾ ಕೂಡ ನಿನಗೆ ಇದರಲ್ಲಿ ಹೆಲ್ಪ್ ಮಾಡ್ತಾಳೆ. ಫಸ್ಟು ಎ ಫಾರ್ ಆ್ಯಪಲ್. ಹೇಳು, ಎ ಫಾರ್ ಆ್ಯಪಲ್. ಅಯ್ಯೋ ಬಾಸು, ನನಗೆ ಈ ಭಾಷೆ ಬೇಡ ಬಾಸು. ಇದಕ್ಕೆ ನನಗೆ ಜನ್ಮ ಜನ್ಮಾಂತರದ ಒಂಥರ ದ್ವೇಷ ಇದೆ. ದಯವಿಟ್ಟು ಇದು ಮಾತ್ರ ಬೇಡ, ನನ್ನ ಕೈಲಾಗಲ್ಲ. ನಾನು ಹೋಗ್ತೀನಿ. ದುರ್ಗಾ, ಕೂತ್ಕೋ ಅಲ್ಲಿ. ನೋಡು, ನಾನು ಹೇಳ್ಕೊಡ್ತಾ ಇರ್ತೀನಿ, ನೀನು ಕಲಿತಾ ಇರಬೇಕು ಅಷ್ಟೇ, ಬೇರೆ ಮಾತೇ ಇಲ್ಲ. ಹೇಳು, ಎ ಫಾರ್ ಆ್ಯಪಲ್. ಎ ಫಾರ್ ಏನು ಕೆಟ್ಟ ಕಾಲ ಬಂತ. ಅಮ್ಮ ಅಮ್ಮ ಮಂಜರಿ ಅಮ್ಮ, ಇನ್ನು ಕೇವಲ 3 ದಿನ. 3 ದಿನ ಕಳೆದ್ರೆ ಸಾಕು, ನಿಮ್ಮ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತೆ. ಹೌದು ಮಾಳವಿಕಾ, ಆದ್ರೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ನೀನು ಈಗಲಿಂದಲೇ ಶುರು ಮಾಡ್ಕೋಬೇಕು. ಅಂಬಿಕಾಳ ಆತ್ಮ ತುಂಬಾ ಹಠ ಮಾಡಿ ಈ 3 ದಿನಗಳಲ್ಲಿ ಅವಳನ್ನ ಎಷ್ಟು ಹಣ್ಣು ಮಾಡಬೇಕು ಅಂದ್ರೆ ಅವಳು ನಮ್ಮ ವಿರುದ್ಧ ಹೋರಾಡೋ ಶಕ್ತಿ ಮತ್ತೆ ಧೈರ್ಯ ಕಳ್ಕೋಬೇಕು. ಆಗ ಮಾತ್ರ ಅವಳ ಶಕ್ತಿಯನ್ನ ಸುಲಭವಾಗಿ ನನ್ನೊಳಗೆ ವಿಲೀನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಚಿಂತೆ ಮಾಡಬೇಡಿ ಅಮ್ಮ, ಅಂಬಿಕಾ ಈ ಮಡಕೆ ಒಳಗೆ ಒದ್ದಾಡಿ ಪೂರ್ತಿಯಾಗಿ ಸುಸ್ತಾಗಿರ್ತಾಳೆ. ಇನ್ನು ನಮ್ಮ ಜೊತೆ ಹೇಗೆ ಹೋರಾಡೋದಕ್ಕೆ ಸಾಧ್ಯ? ಅವಳ ಆತ್ಮ ಒಂದು ಸಲ ನಿಮ್ ಜೊತೆ ಸೇರ್ಕೊಂಡ್ರೆ ಸಾಕು, ನಿಮ್ಗೆ ಅರ್ಧದಷ್ಟು ಅಮರತ್ವ ಪಡ್ಕೊಂಡ ಶಕ್ತಿ ಬರುತ್ತೆ ಅಲ್ವಾ? ಹೌದು, ಆಮೇಲೆ ನಮಗೆ ಬೇಕಿರೋದು ಹಿತಾಬಲಿ ಮಾತ್ರ. ಹೌದು ಅಮ್ಮ, ಅದು ಕೂಡ ಆದಷ್ಟು ಬೇಗ ಆಗತ್ತೆ. ಹಿತ ಬಲಿ ಕೊಟ್ರೆ 1000 ವರ್ಷಗಳ ಹಿಂದೆ ನಮ್ಮ ಕೈ ತಪ್ಪಿದ ಆ ಗುರಿ ಈ ಸಲ ನಮ್ಮದಾಗತ್ತೆ. ಆಗಬೇಕು. ಈ ಸಲ ಯಾವುದೇ ಅಡೆತಡೆಗಳು ಬರೋದಿಲ್ಲ. ಅಂದು ಕೈ ತಪ್ಪಿದ ಅಮರತ್ವ ಈಗ ನಿಮ್ಮ ಪಾಲಾಗತ್ತೆ. ಇಡೀ ಜಗತ್ತೇ ನಿಮ್ಮ ಕಾಲ್ ಕೆಳಗಿರುತ್ತೆ ಅಮ್ಮ, ನಿಮ್ಮ ಕಾಲ್ ಕೆಳಗಿರುತ್ತೆ. 1000 ವರ್ಷಗಳ ಕಾಯುವಿಕೆಗೆ ಈಗ ಮುಗಿಯುವ ಸಮಯ ಬಂದಿದೆ ಮಾಳವಿಕಾ. ಅಂಬಿಕಾ ಮತ್ತು ಹಿತ ಇಬ್ಬರು ನನ್ನ ಮಹಾ ಸಾಧನೆಗೆ ಏಣಿಗಳಾಗ್ತಾರೆ. ಯಾಕೆತಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಿಲ್ಲ ಅತ್ತೆ, ಇವತ್ತಮ್ಮ ಯಾಕೋ ತುಂಬಾ ನೆನಪಾಗ್ತಿದ್ದಾಳೆ. ಅಮ್ಮಂಗೆ ಪೂಜೆ ಮಾಡಿದ್ರೆ ಅವಳು ಸೂಪರ್ ಏಂಜಲ್ ಆಗ್ತಾಳೆ ಅಂತ ಅಪ್ಪ ಹೇಳ್ತಿದ್ರು. ಆದ್ರೂ ನನ್ನ ಮನ್ಸಿಗೆ ಒಂಥರ ಆಗ್ತಾ ಇದೆ. ಅಮ್ಮ ತುಂಬಾ ದೂರ ಹೋಗಿದ್ದಾರೆ ಅನ್ನಿಸ್ತಾ ಇದೆ.